ಏನೇ ಇದು ಬರೀ ಅವಲಕ್ಕಿ ಮಾಡಿದೆ. ನಿಮ್ಮ ಏನ್ರಿ ಹೀಗಂತೀರಾ? ಬರೀ ಅವಲಕ್ಕಿ ಮಾಡಿದೀಯಾ ಅಂತ. ಶ್ರೀಕೃಷ್ಣ ಪರಮಾತ್ಮಂಗೆ ಕುಚಲ ಅವಲಕ್ಕಿನೇ ಕೊಟ್ಟಿದ್ದು ಅಂತ ಪರಮಾತ್ಮನೇ ಕಣ್ಣು ಮುಚ್ಕೊಂಡು ಕಣ್ಣಿಗೆ ಹೊತ್ಕೊಂಡು ಅವಲಕ್ಕಿ ತಿಂದಿರ್ಬೇಕಿದ್ರೆ ನೀವೇನ್ರಿ ಹಿಂಗಂತೀರಾ? ಇಷ್ಟಕ್ಕೂ ಬರೀ ಅವಲಕ್ಕಿ ಎಲ್ಲಿ ಮಾಡಿದ್ದೀನಿ ನೋಡಿ, ಅಲ್ಲಿ ಕೇಸರಿ ಬಾತ್ ಮಾಡಿದ್ದೀನಿ. ಆಮೇಲೆ ಊಟ ಆಗ್ತಿದ್ದಂಗೆ ರಸಾಯನನೂ ಕೊಡ್ತೀನಿ. ಇಷ್ಟಕ್ಕೂ ಇವತ್ತು ನಾವು ಉಪವಾಸ ಇರಬೇಕು ಗೊತ್ತಾ ನಿಮಗೆ? ಆದರೂ ನಾನು ಇರಲಿ ಪಾಪ ಅಂತ ಇಷ್ಟೆಲ್ಲ ಮಾಡಿದ್ದೀನಿ. ಸುಮ್ಮನೆ ತಿನ್ನಿ. ಅದು ಎಷ್ಟೇ ತಲೆ ತಿಂತ್ಯಾ? ಆಯ್ತು ಬಿಡು, ಅವಲಕ್ಕಿನ ಪವಲಕ್ಕಿನ ಉಪ್ಪು ಹುಳಿನ ಒಟ್ಟಲ್ಲಿ ತಿಂತೀನಿ ಆಯ್ತಾ? ಅಷ್ಟು ಮಾಡಿ ಅಮ್ಮ. ಇನ್ನೊಂದು ಸ್ವಲ್ಪ ಬಡಿಸ್ಲಾ? ಇಲ್ಲ ಇಲ್ಲ, ಸಾಕು ಸಾಕು. ಯಾಕಮ್ಮ? ಹಾಕೋಣಮ್ಮ, ಸಂಕೋಚ ಮಾಡಬೇಡ. ಇಲ್ಲ ಇಲ್ಲ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ಯಾ ವೀಣಾ. ಸುಳ್ಳು ಹೇಳ್ತಿದ್ಯಮ್ಮ ನೀನು. ನೀನು ಅಳಿ ಅಂದ್ರೆ ನಾನು ನೋಡಿದ್ರೆ ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ಸಿಹಿ ಇಲ್ಲ ಅಂತಿರ್ತೀರ ಯಾವಾಗ ನೋಡಿದ್ರು. ನೀನು ನೋಡಿದ್ರೆ ಚೆನ್ನಾಗಿದೆ ಅಂತೀಯ. ನಾನು ಪ್ರತಿದಿನ ಒಂದಿಷ್ಟು ದಪ್ಪ ಮುದ್ದೆ ಸಾಂಬಾರು ತಿಂತೀನಲ್ಲ, ಅದಕ್ಕೆ ಇವತ್ತು ನೀನು ಏನೇನೇನೋ ಮಾಡಿದ್ಯಲ್ಲ, ಅದಕ್ಕೆ ತುಂಬ ಚೆನ್ನಾಗಿದೆ. ಅಪರೂಪಕ್ಕೆ ತಿಂದರೆ ತಂಗ್ಳ ನಾನು ರುಚಿಯಾಗಿರುತ್ತಲ್ವ ಕಾವ್ಯ? ಏನ್ ಮಾತಾಡ್ತಿದ್ಯಾ ಸಿಂಚನ? ಅಯ್ಯೋ, ನಾನೇನ್ ಮಾತಾಡ್ದೆ? ನನ್ನ ಪಾಡಿಗೆ ನಾನು ಫೋನಲ್ಲಿ ಇದ್ದೀನಿ, ಅದು ತಪ್ಪ? ಹಾ ಹೇಳು ಕಾವ್ಯ. ಹಾ ಸರಿ, ಸಿಗೋಣ. ಬೇಜಾರು ಮಾಡ್ಕೋಬೇಡ ಅಮ್ಮ. ಅದು ಹಾಗೆ ಮಾತಾಡೋದೆಲ್ಲ ಕೊಂಗೆ. ದೊಡ್ಡವ್ರ ಮಗಳು ನೋಡು, ದುರಹಂಕಾರ ಜಾಸ್ತಿ ಅದಕ್ಕೆ. ವೀಣಾ, ಏನಮ್ಮ ಇದು? ನೀನು ಅವಳ ಹಾಗೆ ಆಡ್ತೀಯ? ಬಿಡಮ್ಮ, ಅವಳು ಗೊತ್ತಾಗಲ್ಲ, ಬಿಡಮ್ಮ. ನಮ್ಮವ್ವ ಹಂಗಂದ್ಲು ಅಂತ ನೀವೇನು ಬೇಜಾರು ಮಾಡ್ಕೊಬೇಡಿ. ನಿಮಗೆ ಗೊತ್ತದಲ್ವಾ, ಅವಂಗೆ ನನ್ನ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ. ಇನ್ನು ಹೊಸ ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿಯುತ್ತದೆ. ಇಲ್ಲ ಸಿದ್ದು ಅವರೇ, ಅವ್ರು ಹೇಳಿದ್ದು ಸರಿಯಾಗೇ ಇದೆ. ಪಾಪ ಅವ್ರು ನಮಗೆ ಒಳ್ಳೇದಾಗಲಿ ಅಂತ ನಮ್ಮನ್ನು ದೇವಸ್ಥಾನಕ್ಕೆ ಕಳಿಸಿದ್ದಾರೆ ಅಂದಮೇಲೆ ನಾವು ಅವ್ರಿಗೆ ಒಂದು ಮಾತು ಹೇಳದೆ ಹೋಗಿದ್ದಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ನಾವು ಹೋಗೋಕ್ಕೂ ಮುಂಚೆ ಅವ್ರಿಗೆ ಹೇಳಿ ಹೋಗಬೇಕಿತ್ತು. ಇಲ್ಲಾಂದರೆ ಅವರನ್ನು ನಮ್ಮ ಜೊತೆನೇ ಕರ್ಕೊಂಡು ಹೋಗಬೇಕಾಗಿತ್ತು. ಅವ್ರಿಗೆ ಹೇಳ್ದೆ ಕೇಳದೆ ಮಾವ ಹೇಳಿದ್ರು ಅಂತ ನಾವೇನೋ ಹೊರಟ್ಬಿಟ್ವಿ. ಕಡೆ ಪಕ್ಷ ನಿಮ್ಮ ಅಣ್ಣ ಅತ್ತಿಗೆಗೆ ಇನ್ನೂ ಮಕ್ಕಳಾಗಿಲ್ಲ, ಅವ್ರಿಗೆ ಒಳ್ಳೇದಾಗಲಿ, ಅವರಿಬ್ರು ಹೋಗಿ ಪೂಜೆ ಮಾಡ್ಕೊಂಡು ಬರಲಿ ಅಂತಲೂ ಯೋಚನೆ ಮಾಡಲಿಲ್ಲ. ಇದರಲ್ಲಿ ನಮ್ಮ ತಪ್ಪು ಇದೆ ಸಿದ್ದು ಅವರೇ. ನೀವು ಹೇಳೋದು ಸರಿಯಾಗದೆ ಮೇಡಮ್ರೆ. ನನ್ನ ಬುದ್ಧಿಗೆ ಅದೇನು ಮಂಕ್ ಬಡ್ದಿತ್ತೋ ಏನೋ. ಹೋಗ್ಬೇಕಾದ್ರೆ ನೀವು ನಮ್ಮ ಜೊತೆ ಬನ್ನಿ ಅಂತ ಒಂದು ಮಾತು ಕರೀದಿನ ಸುಮ್ಮನೆ ಹೊಂಟೋಗ್ಬಿಟ್ವಿ. ಛ ಸಿದ್ದು ಅವರೇ, ಇದರಲ್ಲಿ ನಿಮ್ಮೊಬ್ಬರು ತಪ್ಪು ಮಾತ್ರ ಇಲ್ಲ, ನಂದು ತಪ್ಪಿದೆ. ಸರಿ ಬಿಟ್ಟಾಕೆ ಮೇಡಮ್ರೆ, ನೀವೇನು ಬೇಜಾರು ಮಾಡ್ಕೊಬಿಡಿ. ಹಾಂ, ಅವ್ವ ಇನ್ನು ಹೊಸಿದಿಂದಲೇ ಸರಿ ಹೋಯ್ತಾಳೆ. ಹಾಂ, ಅಲ್ಲಿ ಒಂದು ಸ್ವಲ್ಪನಾದ್ರೂ ನಗಿ. ಜೊತೆಯಲ್ಲಿದ್ದಾಗ ಜೋಪಾನವಾಗಿ ನೋಡಿಕೊಳ್ಳಲಾಗದೆ ಈಗ ಹುಡುಕಾಡಿದರೆ ಏನು ಪ್ರಯೋಜನ? ಗುರುಗಳೇ, ಏನು ಹೇಳಿದ್ರಿ ನೀವು? ಗಿಡುಗನ ಬಂಧನದಲ್ಲಿರುವ ಗಿಣಿ ಪ್ರತಿಯೊಂದು ಕ್ಷಣವೂ ತನ್ನ ಸ್ವತಂತ್ರಕ್ಕಾಗಿ ಮಿಡುಕಾಡ್ತಿರುತ್ತೆ. ಅಂದರೆ ನಿಮ್ಮ ಮಾತುಗಳ ಅರ್ಥ ಏನು? ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನೋಡಿ, ನನ್ನ ಹೆಂಡತಿ ಕಾಣ್ತಾ ಇಲ್ಲ ಅನ್ನೋ ಚಿಂತೆನಲ್ಲಿ ನಾನಿದ್ದೀನಿ. ಈ ಸಮಯದಲ್ಲಿ ನೀವು ಈ ಥರ ಒಗಟು ಮಾತಾಡಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಹೋಗಲಿ, ಈಕೆ ನನ್ನ ಧರ್ಮಪತ್ನಿ. ಇವ್ರನ್ನ ಇಲ್ಲಾದರೂ ನೋಡಿದ್ದೀರಾ? ಅತಿಯಾದ ಪ್ರೀತಿಗೆ ಸಿಕ್ಕಿ ನಲುಗಿ ಹೋಗಿರುವ ಜೀವ ಇದು.
ಪ್ರೀತಿ ಎನ್ನುವುದು ಉಸಿರಾಗಬೇಕೇ ಹೊರತು ಉಸಿರು ಕಟ್ಟಿಸಬಾರದು. ಸ್ವತಂತ್ರನ ಕಿತ್ತುಕೊಳ್ಳೋದು ಪ್ರೀತಿ ಅಲ್ಲ, ಸ್ವಚ್ಛಂದವಾಗಿ ನೋಡಿಕೊಳ್ಳೋದು ಪ್ರೀತಿ. ಇಂದು ನಿನ್ನ ಪ್ರೀತಿಯೇ ಈ ಹುಡುಕಾಟಕ್ಕೆ ಕಾರಣವಾಗಿದೆ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನನ್ನ ಹೆಂಡತಿ ಪ್ರೀತಿನ ನಾನು ಕಿತ್ಕೋತಾ ಇದ್ದೀನಿ ಅಂತನ? ಅವರ ಪ್ರೀತಿಗೆ ನಾನು ಅರ್ಹ ಅಲ್ಲ ಅಂತನ? ಈ ಜಗತ್ತು ನಿಂತಿರೋದೇ ಪ್ರೀತಿ ಮೇಲೆ. ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಲೇಬೇಕು. ಆದರೆ ಆ ಪ್ರೀತಿ ಇನ್ನೊಂದು ಜೀವಕ್ಕೆ ಮುಳುವಾಗಬಾರದು. ನನ್ನದು ನಂದು ಅಂತ ಯಾವಾಗ ವ್ಯಾಮೋಹ ಹುಟ್ಟಿಕೊಳ್ಳುತ್ತೋ ಆಗ ಆ ಪ್ರೀತಿಸೋ ವ್ಯಕ್ತಿಯನ್ನ ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ. ಮೋಹ ವ್ಯಾಮೋಹಕ್ಕೆ ಆಯಸ್ಸು ಕಡಿಮೆ. ನೋಡಿ, ನಿಮ್ಮ ಮಾರ್ಮಿಕವಾದ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಪೇಷನ್ಸ್ ಇಲ್ಲ. ನನ್ನ ಹೆಂಡತಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆ ಚಿಂತೆನಲ್ಲಿ ನಾನಿದ್ದೀನಿ. ನಿಮಗೆ ಅವ್ರು ಏನಾದರೂ ಇಲ್ಲಿ ಕಂಡಿದ್ರೆ ದಯವಿಟ್ಟು ನನಗೆ ಹೇಳಿ. ಇಲ್ಲಿ ಹೋದ್ರೆ ನನಗೆ ಕ್ಷಮಿಸಿ. ಸಾರಿ. ಮೋಹ ಬಿಡು ಅಂದ್ರು ಅದನ್ನು ಬಿಡದೆ ಅದರೊಳಗೆ ಸಿಕ್ಕಾಕ್ಕೊಳ್ತೀನಿ ಅಂತ ಹೇಳುವವರಿಗೆ ಏನು ಹೇಳೋಕ್ಕೆ ಸಾಧ್ಯ? ಇವರಿಗೆಲ್ಲ ನಿರ್ಮೋಹಿಯಾದ ಆ ಶಿವನೇ ಬುದ್ಧಿ ಕಲಿಸ್ಬೇಕು.